ನಮಸ್ತೆ, ನಾನು ಈ ದಿನ ಶಿಕ್ಷಣ, ಜೀವನೋಪಾಯ, ಉದ್ಯೋಗ ಇದರ ಬಗ್ಗೆ ಹೇಳುತ್ತೇನೆ. ಮೇಷ, ಸಿಂಹ, ಧನುರಾಶಿ ಅಗ್ನಿ ತತ್ವದವು ರಾಶಿಗಳಾಗಿರುತ್ತದೆ. ಫ್ಯಾಕ್ಟ್ರಿ ಸಂಬಂಧ ಅಥವಾ ಬೆಂಕಿ, ಸೇನೆ, ಮಿಲಿಟ್ರಿ, ಕಬ್ಬಿಣ ಅಥವಾ ಲೋಹ ಸಂಬಂಧ ಅಥವಾ ಮುದ್ರಣ, ಪ್ರೆಸ್ ಇದ್ರ ಬಗ್ಗೆ ನೀವು ಏನಾದರೂ ಓದಬಹುದು, ಕೆಲಸ ಮಾಡಬಹುದು. ಋಷಭ, ಕನ್ಯಾ, ಮಕರ ಪೃಥ್ವಿ ತತ್ವದವಾಗಿರುತ್ತದೆ. ಭೂಮಿಗೆ ಸಂಬಂಧಪಟ್ಟ ಉದ್ಯೋಗಗಳನ್ನು ಮಾಡಬಹುದು. ತೋಟಗಾರಿಕೆ, ವ್ಯವಸಾಯ, ಅಂಗಡಿ, ಬಿಸ್ನೆಸ್ಸು ಮಾಡಬಹುದು. ಮಿಥುನ, ತುಲಾ, ಕುಂಭರಾಶಿ ವಾಯುತತ್ವದಾಗಿರುತ್ತದೆ. ಇದು ಪತ್ರಿಕೆಗೆ ಸಂಬಂಧಪಟ್ಟಿದ್ದು ಮತ್ತು ಜ್ಯೋತಿಷ್ಯ ಕಲಿಬೋದು. ತಾಂತ್ರಿಕ ವೃತ್ತಿಯನ್ನು ಮಾಡಬಹುದು, ಅಂದರೆ ಇಂಜಿನಿಯರಿಂಗು ಮಾಡಬಹುದು. ಜಲತತ್ವದವರು ಕಟಕ, ವೃಶ್ಚಿಕ, ಮೀನರಾಶಿ ಆಗಿರ್ತಾರೆ. ಇವರು ನಾವಿಕರು, ಅಂದರೆ ಸಮುದ್ರಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ಉದ್ಯೋಗ ಮಾಡಬಹುದು. ಮೀನುಗಾರಿಕೆಯನ್ನು ಮಾಡಬಹುದು. ನಿಮ್ಮ ಜಾತಕ ನೋಡಿಕೊಳ್ಳಿ. 10ನೇ ಮನೆ ಉದ್ಯೋಗ ಸೂಚನೆ ಮಾಡುತ್ತದೆ. ಸೂರ್ಯ ನಿಮ್ಮ 10ನೇ ಮನೆಯಲ್ಲಿದ್ದರೆ, ಸೂರ್ಯ ಸ್ಟ್ರಾಂಗ್ ಇದ್ದರೆ ರಾಜಕೀಯ ಮಾಡಬಹುದು, ರಾಜಕೀಯಕ್ಕೆ ಹೋಗಬಹುದು, ಲಾಯರ್ ಆಗಬಹುದು, ಸರ್ಕಾರಿ ನೌಕರಿ ಸಿಗುವ ಚಾನ್ಸ್ ತುಂಬ ಇರ್ತದೆ. ಅದಕ್ಕೆ ಸಂಬಂಧಪಟ್ಟ ಓದನ್ನು ಓದಬಹುದು. ಚಿನ್ನದ ವ್ಯಾಪಾರವನ್ನು ಮಾಡಬಹುದು. ಚಂದ್ರ 10ನೇ ಮನೆಯಲ್ಲಿದ್ದರೆ ನರ್ಸ್ ಆಗಬಹುದು ಅಥವಾ ವ್ಯಾಪಾರ ಮಾಡಬಹುದು, ಟೀಚರ್ ಆಗಬಹುದು, ಕಲೆಗೆ ಸಂಬಂಧಪಟ್ಟಿದ್ದು ಕೆಲಸ ಮಾಡಬಹುದು, ಸರ್ಕಾರಿ ಚಟುವಟಿಕೆಗಳನ್ನು ಮಾಡಬಹುದು. ಕುಜ 10ರಲ್ಲಿದ್ದರೆ ಕಟುಕ, ಸೈನಿಕ, ಯಂತ್ರ ವೃತ್ತಿ, ರಾಸಾಯನಿಕ, ವಕೀಲ, ವ್ಯಾಪಾರ ಅಥವಾ ವಿಮಾ ಪ್ರತಿನಿಧಿ. ಬುಧ ಟೀಚರು, CA, ಗಣಿತಜ್ಞ, ಗ್ರಂಥಕರ್ತ, ಮುದ್ರಕ, ಪುಸ್ತಕ ವ್ಯಾಪಾರಿ, ವಿಮಾ. ಗುರು ನ್ಯಾಯಾಧೀಶ, ಅಂದರೆ 4 ಅಥವಾ 10ನೇ ಮನೆಯಲ್ಲಿ ಗುರು ಇದ್ದರೆ ಅವರು ಲಾಯರ್ ಆಗ್ಬೋದು, ಲಾ ಓದಬಹುದು. ಪಂಡಿತರು, ಅಂದರೆ ಟೀಚರ್ಗಳು, ಪ್ರೊಫೆಸರ್ ಆಗ್ಬೋದು. ಪುರೋಹಿತರು ಅಥವಾ ಜವಾಬ್ದಾರಿ ಕೆಲಸಗಳನ್ನು ಮಾಡಬಹುದು. ಶುಕ್ರ ಇದ್ದರೆ ಕಲೆ ಸಂಬಂಧಪಟ್ಟಿದ್ದು ಮಾಡಬಹುದು. ಸಂಗೀತ, ಮದ್ಯ ವ್ಯಾಪಾರಿ, ಹಾಲು ಅಥವಾ ದನ ಕರುಗಳ ವ್ಯಾಪಾರ, ಬಟ್ಟೆ ವ್ಯಾಪಾರ ಮಾಡಬಹುದು. ಶನಿ ಜವಾಬ್ದಾರಿಯುತ ಕೆಲಸ ಮಾಡಬಹುದು. ವ್ಯವಸಾಯ, ಜಾಡಮಾಳಿಗಳು ಅಥವಾ ಕಾರ್ಮಿಕರು, ಗಿರಣಿ ಕೆಲಸವನ್ನು ಮಾಡಬಹುದು. ರಾಹು ಕೇತುಗಳು ಚೆನ್ನಾಗಿದ್ದರೆ ಇಂಜಿನಿಯರು, ಮೆಡಿಕಲ್ಲು ಆಗಬಹುದು, ಆಧ್ಯಾತ್ಮಿಕ ಜ್ಞಾನ ಆಗಬಹುದು, ಗುರುಗಳು. ಅದು ಕೆಟ್ಟಿದ್ದರೆ ನಿಮಗೆ ಎಜುಕೇಷನು ಅರ್ಧಕ್ಕೆ ನಿಲ್ಲುತ್ತದೆ. ಶುಕ್ರ ಮತ್ತು ಗುರು ಇದ್ದರೆ ಸೈಕಾಲಜಿ ಮಾಡಬಹುದು.